ವಿರುದ್ಧ ನಿಲ್ತಾ ಇಲ್ಲ ಕನ್ನಡಿಗರ ಕಿಚ್ಚು. ಕಮಲ್ ಹಾಸನ್ ವಿರುದ್ಧ ನಿಲ್ಲದ ಕನ್ನಡಿಗರ ಕಿಚ್ಚು. ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ತೀವ್ರ ಪ್ರತಿಭಟನೆ. ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಫಿಲಂ ಚೇಂಬರ್ಗೆ ಮುತ್ತಿಗೆ ಹಾಕಿದ ಹೋರಾಟಗಾರರು. ನಾರಾಯಣಗೌಡ ಬಣದಿಂದ ಫಿಲಂ ಚೇಂಬರ್ಗೆ ಮುತ್ತಿಗೆಯನ್ನ ಹಾಕಲಾಗಿದೆ. ಇನ್ನು ಫಿಲಂ ಚೇಂಬರ್ಗೆ ನುಗ್ಗಿದ ಕನ್ನಡ ಪರ ಹೋರಾಟಗಾರರು ಕಮಲ್ ಹಾಸನ್ ಚಿತ್ರಗಳಿಗೆ ನಿರ್ಬಂಧ ವಿಧಿಸುವಂತೆ ಇದೀಗ ಸಲಹೆಯನ್ನು ಕೂಡ ನೀಡಿದ್ದಾರೆ. ಕನ್ನಡಿಗರ ಆಕ್ರೋಶ. ಕನ್ನಡ ಪರ ಹೋರಾಟಗಾರರು ಇದೀಗ ಫಿಲಂ ಚೇಂಬರ್ಗೆ ನುಗ್ಗಿ ಕಮಲ್ ಹಾಸನ್ ಅವರ ಸಿನಿಮಾ ಯಾವುದೇ ಕಾರಣಕ್ಕೂ ಬರಬಾರ್ದು, ನೋಡಬಾರ್ದು ಅಂತ ನಿರ್ಬಂಧವನ್ನ ಹಾಕಲು ಮುಂದಾಗಿದ್ದಾರೆ. ಇನ್ನು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನುಗ್ಗಲೊಳಗಡೆ ಫಿಲಂ ಚೇಂಬರ್ ಒಳಗಡೆ ನುಗ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು ಅಂತ. ಇದು ಕಮಲ್ ಹಾಸನ್ ವಿರುದ್ಧ ಇದೀಗ ಕನ್ನಡಿಗರ ಕಿಚ್ಚೇರ್ತಾ ಇರುವಂಥದ್ದು. ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಾರಾಯಣಗೌಡ ಬಣದಿಂದ ಫಿಲಂ ಚೇಂಬರ್ಗೆ ಇದೀಗ ಮುತ್ತಿಗೆ ಹಾಕಿಸಲಾಗ್ತಾ ಇದೆ. ನಟ ಕಮಲ್ ಹಾಸನ್ ಚಿತ್ರಗಳಿಗೆ ನಿರ್ಬಂಧ ವಿಧಿಸುವಂತೆ ಇದೀಗ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ನೀನು ತಮಿಳು ಬಗ್ಗೆ ಏನು ಬೇಕಾದ್ರೂ ಹೇಳಕ್ಕೋ, ಆದ್ರೆ ನನ್ನ ಕನ್ನಡದ ವಿಚಾರಕ್ಕೆ ಬಂದರೆ ನಿನ್ನ ಮಾನ ಕಳ್ಕೋಬೇಕಾಗತ್ತೆ. ಅಲ್ಲಿ ಬರಬೇಡ, ಕನ್ನಡದ ಬಗ್ಗೆ ಮಾತಾಡಬೇಡ. ಕನ್ನಡದ ಬಗ್ಗೆ ಗೊತ್ತಿದ್ದೋ ಮಾತಾಡಿದ್ರೆ ಪೂರ ಇಲ್ಲ. ನಿಮ್ಗೇನು ಅರಿವೇ ಇಲ್ಲ ಕನ್ನಡದ ಬಗ್ಗೆ, ಸಾಮಾನ್ಯ ಜ್ಞಾನವೂ ಇಲ್ಲದ ಕಮಲ್ ಹಾಸನ್. ನೀನೇನು ಕನ್ನಡದ ಭಾಷಾ ತಜ್ಞ ಅಲ್ಲ, ಇಲ್ಲ ಇತಿಹಾಸ ತಜ್ಞರು ಅಲ್ಲ. ಆಗಿರುವಾಗ ನಿಮ್ಗೇನು ಗೊತ್ತಿದೆ ಕಮಲ್ ಹಾಸನ್ ಅವರೇ? ಹಾಗಾಗಿ ಆ ಮಾತನ್ನು ವಾಪಸ್ ತಗೊಳ್ಳಿ. ಹೇಗೋ ಈಗ ತಮಿಳುನಾಡು ಮತ್ತು ಕರ್ನಾಟಕದ ಬಗ್ಗೆ ಒಂದಷ್ಟು ಬಾಂಧವ್ಯಗಳು ಬೆಳೀತಿರುವಾಗ ಆ ಎರಡು ರಾಜ್ಯಗಳ ಮಧ್ಯದಲ್ಲಿ ಭಾಷಾ ಬಾಂಧವ್ಯದಿಂದ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಬೇಡಿ. ಭಾಷೆ ಅನ್ನೋದು ಪ್ರತಿಯೊಬ್ಬರಿಗೂ ಭಾವನಾತ್ಮಕವಾದ ವಿಚಾರ. ತನ್ನ ಭಾಷೆ ಬಗ್ಗೆ ಯಾರಾದರೂ ಮಾತಾಡಿದಾಗ ನಮ್ಮ ಮನಸ್ಸು ಕೆರಳುತ್ತೆ. ಹಾಗಾಗಿ ಇನ್ನೊಮ್ಮೆ ನಿಮಗೆ ಇದು ವಾರ್ನಿಂಗ್ ಅಂತ ಬೇಕಾಗುತ್ತೆ, ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ಬೇಕಾದ್ರೆ ನನ್ನ ಭಾಷೆ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಕಮಲ್ ಹಾಸನ್ ಅವ್ರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ರಾಜರತ್ನಂ ಅವರು ಒಂದು ಮಾತು ಹೇಳ್ತಾರೆ, ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಏನಾದ್ರು ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅನ್ನೋ ಮಾತು ಹೇಳ್ತಾರೆ. ಹಂಗೆ ಕಮಲ್ ಹಾಸನ್ ನಾನು ಹೇಳ್ತಾ ಇದ್ದೀನಿ, ನೀನ್ ತಮಿಳು ಬಗ್ಗೆ ಏನ್ ಬೇಕಾದ್ರೂ ಹೇಳಕ್ಕೋ, ಆದ್ರೆ ನನ್ನ ಕನ್ನಡದ ವಿಚಾರಕ್ಕೆ ಬಂದ್ರೆ ನಿನ್ನ ಮಾನ ಕಳ್ಕೋಬೇಕಾಗತ್ತೆ. ಅಲ್ಲಿ ಬರಬೇಡ, ಕನ್ನಡದ ಬಗ್ಗೆ ಮಾತಾಡಬೇಡ. ಕನ್ನಡದ ಬಗ್ಗೆ ಗೊತ್ತಿದ್ದೋ ಮಾತಾಡಿದ್ರೆ ಪೂರ ಇಲ್ಲ. ನಿಮ್ಗೇನು ಅರಿವೇ ಇಲ್ಲ ಕನ್ನಡದ ಬಗ್ಗೆ, ಸಾಮಾನ್ಯ ಜ್ಞಾನವೂ ಇಲ್ಲದ ಕಮಲ್ ಹಾಸನ್. ನೀನೇನು ಕನ್ನಡದ ಭಾಷಾ ತಜ್ಞ ಅಲ್ಲ, ಇಲ್ಲ ಇತಿಹಾಸ ತಜ್ಞರು ಅಲ್ಲ. ಆಗಿರುವಾಗ ನಿಮ್ಗೇನು ಗೊತ್ತಿದೆ ಕಮಲ್ ಹಾಸನ್ ಅವರೇ? ಹಾಗಾಗಿ ಆ ಮಾತನ್ನು